ನಮಸ್ಕಾರ ರೀ. ಎಲ್ಲ ನಮ್ಮ ರೈತಾಪಿ ಮಂದಿಗೆ ಲಾಸ್ಟ್ ವೀಡಿಯೋದಾಗ ಹೇಳಿನ್ರಿ, ಈ ಜೋಡಿ ಸಾಲದಾಗ ಗೊಂಜಾಳ ಹಾಕಿ ಮೇವು ಹಂಗೆ ತಕ್ಕೋದಂತೇಳಿ. ಈಗ ಸೈಲೇಜ್ ಸಂಬಂಧಾಗಿ ಮೇವು ಕಡಿಯಾತ್ರಿ, ಗೊಂಜಾಳ ಮೇವು ಅದನ್ನು ಬರ್ಲಿ ತೋರಿಸ್ತು. ಅದಕ್ಕಿಂತ ಮೊದಲು ಭಾಳ ಮಂದಿ ಫೋನ್ ಹಚ್ಚಿ ಕೇಳಿರು, ನಾನು ಗೊಂಜಾಳ ಹಾಕಿದಂದ್ರೆ ಇಳುವರಿ ಭಾಳ ಕಡಿಮೆ ಆಗೈತಿ ಅಂತಿದ್ರು. ಅದಕ್ಕಾಗಿ ತೋರಿಸ್ತಾನೆ ಬರ್ಲಿ, ಇಳುವರಿ ಕಡಿಮೆ ಆಗೈತಿ ಇಲ್ಲ ಅಂತೇಳಿ ನಿಮ್ಗೆ ಗೊತ್ತಾಕೈತಿ. ಇದು ನೋಡ್ರಿ, ಇಲ್ಲಿ ನಡಕ್ಕೆ ಏನೋ ಹಾಕಿ ಬರೀ ಮೆಣಸಿನ ಗಿಡ ಹಾಕಿದ್ದು ರೀ. ಇದು ಕಬ್ಬ ಇಷ್ಟು ಎತ್ತರ ಐತಿ. ಇದು ಗೊಂಜಾಳ ಮೇವು ಹಾಕಿದ್ರಿ. ಇದು ಇಲ್ಲಿ ನೋಡ್ರಿ, ಗೊಂಜಾಳ ತಳಕ್ಕೆ ಕಡ್ದೋಗಿದ್ದು ರೀ. ಈಗ ಇದು ಗೊಂಜಾಳ ಹಾಕಿದ್ರಿ ನಡಕ್ಕೆ. ಬಟ್ ಇದಕ್ಕೆ ಏನೂ ಫರಕ್ ಇಲ್ಲ ರೀ. ಇದು ಎಷ್ಟು ಹೈಟ್ ಐತಿ ರೀ, ಇದು ಎಷ್ಟು ಹೈಟ್ ಐತಿ ಕಬ್ಬು. ಇದು ನೋಡ್ರಿ, ಇದು ಕಬ್ಬು ಇಷ್ಟು ರಗಡ್ ಹೈಟ್ ಐತಿ ರೀ. ಇದು ಕಬ್ಬು ಇಷ್ಟು ಹೈಟ್ ಐತಿ ರೀ ನೋಡಿರಿ. ಅದಕ್ಕೆ ಏನೇನು ಫರಕ್ಕಿಲ್ಲ ರೀ. ಬಟ್ ಭಾಳ ಮಂದಿ ಅನ್ನಗಳಿಗೆ ಕೇಳಿದ್ರು, ಏನು ಇದು ಇಳುವರಿ ಸ್ವಲ್ಪ ಕಡಿಮೆ ಆಕೈತಿ ಆಂಬಲ್ಲ, ಕಬ್ಬು ಭಾಳ ಇದಾಕೈತಿ ಅಂತಿದ್ರು. ಹಂಗೇನು ಆಗಿಲ್ಲ ರೀ. ಒಟ್ಟು ಬರೋಬ್ಬರ ಐತಿ ರೀ. ಈಗ ಸೈಲೇಜ್ ಮಾಡೋಕೆ ತನಿ ಯಾವ ಥರ ಆಯ್ಕೆ ಮಾಡಬೇಕು ಮತ್ತು ಗೊಂಜಾಳ ಯಾವ ಸ್ಟೇಜ್ನಾಗಿದ್ದ ಕಡಿಬೇಕು ಅನ್ನೋದು ತೋರ್ಸೋಣ ಬರ್ರಿ. ಇಲ್ಲಿ ನೋಡ್ರಿ, ನಮ್ಮ ತಮ್ಮ ಗೊಂಜಾಳ ತನಿ ಒಂದು ಸ್ವಲ್ಪ ತೋರಿಸ್ತಾನೆ ರೀ. ತನಿ ಹೆಂಗಿರ್ಬೇಕಂತಂದ್ರೆ ಇದು ನೋಡ್ರಿ, ಹಿಂಗೆ ಕೈಲಿ ಹೆಚ್ಚಿಕ್ಕಿರ ಹಾಲು ಹೊರಗೆ ಬರ್ಬೇಕು ರೀ. ಈ ಟೈಪ್ ಇರ್ಬೇಕು ರೀ. ಈ ಟೈಪ್ ಇತ್ತಂದ್ರೆ ಸೈಲೇಜ ಕ್ವಾಲಿಟಿ ಚಲೋ ಬರ್ತೈತೆ ರೀ. ಇನ್ನು ಸ್ವಲ್ಪ ಮಂದಿ ಭಾಳ ಸ್ವಲ್ಪ ಬಿರ್ಸಾಗಿದ್ದು ಮಾಡ್ತಾರೆ, ಇನ್ನು ಸ್ವಲ್ಪ ಮಂದಿ ಭಾಳ ಎಳಿದು ಮಾಡ್ತಾರೆ ರೀ. ಈ ಟೈಪ್ ಇತ್ತಂದ್ರೆ ಏನಾಕೈತಿ ರೀ, ಸೈಲೇಜ ಚಲೋ ಬರ್ತೈತೆ ರೀ. ಇದು ನೋಡಿ, ತನಿ ಈ ಟೈಪ್ ಬರ್ಬೇಕು ರೀ. ಮತ್ತು ಈ ಟೈಪ್ ತನಿ ಬೆಳೆಯಾಕೆ ಇದಕ್ಕೆ ನಾವು ಸಪ್ರೇಟ್ ಗೊಬ್ಬರ ಹಾಕಿಲ್ಲ ರೀ. ಸಪ್ರೇಟ್ ಇದಕ್ಕೆ ಗೊಂಜಾಳಕ್ಕೆ ಏನೇನು ಮಾಡಿಲ್ಲ ರೀ. ಇವೆಲ್ಲ ಗೊಂಜಾಳ ಏನೈತಿರಲಿಲ್ಲ, ಮನೆ ಕಾಳು ರೀ ಅವು. ಮತ್ತು ನಾವು ಪ್ಯಾಕೆಟ್ ತೊಗೊಂಬಂದು ಹಾಕಿ ಮಾಡೋದಾರ ಖರ್ಚು ಭಾಳ ಬರ್ತೈತೆ ರೀ ನಮ್ಗೆ. ಮತ್ತು 1000-1500 ಕೊಟ್ಟು ಪ್ಯಾಕೆಟ್ ತರೋದು, ಒಂದು ಚೀಲ DAP ಹೋಗೋದ, ಒಂದು 2 ಚೀಲ ಯೂರಿಯಾ ಹೋಗೋದ ಅಂದ್ರೆ ಖರ್ಚು ಭಾಳ ಆಕೈತಿ ರೀ. ಅದಕ್ಕಾಗಿ ಮನೆ ಕಾಳು ಯೂಸ್ ಮಾಡ್ಕೋದ್ರಿ. ಒಟ್ಟು ಮನೆ ಕಾಳು ಯೂಸ್ ಮಾಡ್ಕೊಂಡು ಬೆಳೆದ್ರಿ. ಇದು ನೋಡ್ರಿ, ತನಿ ಹೆಂಗೈತಿ ರೀ. ಇದು ನೋಡ್ರಿ, ತನಿ ಎಷ್ಟು ಕ್ವಾಲಿಟಿ ಐತಿ. ಇವು ಮುಂದಿನ ತನಿ ನೋಡ್ರಿ. ಇವಕ್ಕೆ ಸಪ್ರೇಟ್ ಗೊಬ್ಬರ ಅಂತ ಏನು ಹಾಕಿಲ್ಲ ರೀ. ಇವಕ್ಕೆ ಸಪ್ರೇಟ್ ಗೊಬ್ಬರ ಹಾಕಿಲ್ದೇನ ತನಿ ಹಿಂಗೆ ಬಂದಾವ ರೀ. ಸಪ್ರೇಟ್ ಗೊಬ್ಬರ ಹಾಕಿ ಜಾಸ್ತಿ ಖರ್ಚು ಮಾಡೋಂಗಿಲ್ಲ ರೀ. ಅದಕ್ಕೆ ಇದ್ದಟ್ರ ಕಮ್ಮಿ ಇದ್ರೆ ಖರ್ಚು ಮಾಡ್ಕೊಂಡು ಮೇವು ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿದ್ರೆ. ಇದು ನೋಡ್ರಿ, ಒಂದು ಯೂರಿಯಾ ಹೋಗೋದಿಲ್ಲ ರೀ, ಒಂದು DAP ಹೋಗೋದಿಲ್ಲ. ಮನ್ಯಾಗಿದ್ದ ಕಾಳೆಲ್ಲ ಹಾಕಿ ಮಾಡ್ಯವ್ರಿ. ಅದನ್ನು ಒಂದು ಸತಿ ಕೀಡಿ ಆಗೋಣ, ಇವು ಸೈನಿಕಗಳು ಆಗೋಣ, ಒಂದು ಸತಿ ಮ್ಯಾಗ ಎಣ್ಣೆ ಸ್ಪ್ರೇ ಮಾಡ್ಯವ್ರಿ. ಇದು ನೋಡ್ರಿ ಹೆಂಗೈತಿ ಗೊಂಜಾಳ. ಈ ಟೈಪ್ ಇತ್ತಂದ್ರೆ ಸೈಲೇಜು 100% ಚಲೋ ಬರ್ತೈತೆ ರೀ. ತಿನ್ನೋಕ್ಕೂ ಚಲೋ ಆಗ್ತೈತಿ. ಮತ್ತು ಕಮ್ಮಿ ಖರ್ಚಿನಾಗ ಹಸಿ ಮೇವು ಮಾಡ್ಕೊಬೋದು ರೀ ಆರಾಮ್ಸೆ. ಈಗ ನೋಡ್ರಿ, ಇದನ್ನೆಲ್ಲ ಗೊಂಜಾಳ ಕಡ್ಕೊಳಕತ್ತೀವಿ ರೀ. ಈಗ ನಮ್ಮ ತಮ್ಮ ಗೊಂಜಾಳ ಕಡಿಯಾಕತ್ತಾನು. ನೋಡಿ, ಕಬ್ಬಿಗೆ ಯಾವುದೋ ತ್ರಾಸಿಲ್ಲ ರೀ. ಇದನ್ನು ಹಾಕೋದೇನಿದ್ರೆ ರೈತರಿಗೇನು ರೀ, ಕಬ್ಬಿನ ಜೊತೆಗೆ ಇನ್ನೊಂದು ಬೆಳೆ ತಗೊಳಕ್ಕೆ ಪ್ರಯತ್ನ ಮಾಡ್ಬೇಕು ರೀ. ಒಟ್ಟು ಬರೀ ಕಬ್ಬಟ್ಟ ಅಂತಂದ್ರೆ ಆಗೋದಿಲ್ಲ ರೀ. ಈಗ ಆರಾಮ್ಸೆ ಇನ್ನೊಂದು ಬೆಳೆ ತಗೊಂಡು ಅಂದ್ರೆ ಹಸಿ ಮೇವಾರ ಆಗ್ತೈತೆ ರೀ. ಇಲ್ಲಾಂದ್ರೆ ಕಾಯಿಪಲ್ಲೆ ಏನಾರು ಆಗ್ತಾವೆ. ಅದಕ್ಕೆ ಆದಷ್ಟು ರೈತರು ಪ್ರಯತ್ನ ಮಾಡ್ಕೋರಿ. ಲಾಸ್ಟ್ ಆದಷ್ಟು ಹಸಿ ಮೇವಾರ ಆಗ್ತೈತಿ. ಕಮ್ಮಿ ಖರ್ಚಿನಾಗ ಹಸಿ ಮೇವು ಬರ್ತೈತೆ ರೀ. ಈಗ ನಾವು 1 ಟನ್ ಸೈಲೇಜ್ ತೊಗೊಂಬರಕ್ಕೆ ಹೋದ್ರೆ 7000 ರೂಪಾಯಿ ಐತೆ ರೀ. ಈಗ ಒಟ್ಟು 7000 ಐತೆ ರೀ, 6000 ಐತಿ, 7000 ಐತಿ. ಬಟ್ ನಾವು ಮಾಡೋ ಕ್ವಾಲಿಟಿ ಮಾಡ್ಬೇಕಲ್ಲ, ಅವ್ರ ಮ್ಯಾಗ ನಂಬಿಕೆ ಬೇಕಲ್ಲ. ಅದಕ್ಕೆ ನಾವು ಸ್ವಂತ ಮನ್ಯಾಗ ರೆಡಿ ಮಾಡ್ಕೊಳಕತ್ತೀವಪ್ಪ ಅಂತಂದ್ರೆ ಕಮ್ಮಿ ಖರ್ಚಿನಾಗ ಬರುತ್ತೆ ರೀ. ಈ ಗೊಂಜಾಳಕ್ಕೆ ನಾವು ಇವತ್ತಿನವರೆಗೂ ಏನೇನೂ ಖರ್ಚು ಮಾಡಿಲ್ಲ ರೀ. ಕರೆ ಹೇಳ್ಬೇಕಂದ್ರೆ ಎಲ್ಲ ಮನೆ ಗೊಂಜಾಳ ಹಾಕ್ಯವ್ರಿ. ಮತ್ತು ಗೊಬ್ಬರ ಅಂತ್ರಿ ಮೊದಲು ಯಾವುದೂ ಹಾಕಿಲ್ಲ ಬಿಡ್ರಿ. ತಳದಾಗೇನು ಕುರಿ ಗೊಬ್ಬರ ಹಾಕಿವು, ಅದಷ್ಟೇ ಗೊಬ್ಬರ. ಮ್ಯಾಗಿನ ಗೊಬ್ಬರ, ಸರ್ಕಾರಿ ಗೊಬ್ಬರ ಅಥವಾ ಯಾವುದೂ ಹಾಕಿಲ್ಲ. ಏನು ಟಾನಿಕ್ ಸ್ಪ್ರೇ ಮಾಡಿಲ್ಲ, ಏನೂ ಮಾಡಿಲ್ಲ. ಹಿಂಗೆ ಬಂದೈತಿ ಗೊಂಜಾಳ. ಇನ್ನು ಟಾನಿಕ್ ಸ್ಪ್ರೇ ಮಾಡಿ ಗೊಬ್ಬರ ಹಾಕಿ ಬೆಳೆಸುವಂಥ ಅವಶ್ಯಕತೆ ಏನಿಲ್ಲ ರೀ. ಯಾಕಂದ್ರೆ ನಮಗೆ ಜಾಸ್ತಿ ಮೇವು ಬಂದ್ರೆ ಸಾಕು ರೀ. ಇದರಿಂದ ನಾವಿನ್ನ ತನಿ ತಗೊಂಡು ಕಾಳು ಮಾಡಿ ಫುಲ್ ಇಳುವರಿ ತೊಗೋಬೇಕಂತೇನಿಲ್ಲ ರೀ. ಸುಮ್ಮನೆ ನಮ್ಗೆ ಮೇವು ಬಂದ್ರೆ ಸಾಕು ರೀ. ಇದು ನೋಡಿರಿ, ಈ ಟೈಪ್ ಕಡ್ದಿಗತ್ತನ್ರಿ ನಮ್ಮ ತಮ್ಮೆಲ್ಲ. ಇದು ನೋಡ್ರಿ, ಕಬ್ಬು ತಗೊಂಡ್ಮೇಲೆ ಇದು 4 ಫುಟ್ ಜಾಗ ನಮಗೆ ನಡಕ್ಕೆ ಖಾಲಿ ಉಳಿಯತೈತೆ ರೀ ಆರಾಮ್ಸೆ.
ಈಗ ಕಬ್ಬು ತಗೊಂಡ್ಮೇಲೆ ಅದ್ರಿ ಈಗ ಗೊಂಜಾಳ ತಗೊಂಡ್ಮೇಲೆ 4 ಫೂಟಿನ ಸಾಲು ಏನೈತಿರಲಿ ನಡಕ್ಕೆ ಗ್ಯಾಪ್ ಆರಾಮ್ಸೆ ಉಳಿತೈತಿ ಅದು. ನಿಮಗೇನ್ರ ನೀರಿಂದ ಅವಶ್ಯಕತೆ ಇತ್ತು, ನೀರು ಜಾಸ್ತಿ ಇತ್ತು, ಇನ್ನೂ ಒಂದು ಸಣ್ಣ ಪೀಕ್ ಏನಾರ ಮಾಡೋ ಅವಕಾಶ ಇತ್ತಂದ್ರೆ ನೀವು ಆರಾಮ್ಸೆ ಈ ತಿಂಗಳದಾಗತ್ತು ಮೆತ್ತೆ ಒಗಿಬೋದು ರೀ, ಇಲ್ಲಾಂದ್ರೆ ಕೊತ್ತಂಬರಿ ಹಾಕ್ಬೋದು ರೀ. ಆರಾಮ್ಸೆ 1 ತಿಂಗಳು 35 ದಿನ 40 ದಿನದಾಗ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ರೀ. ಆರಾಮ್ಸೆ ಬರುತ್ತೆ. ಬಂದ್ರೆ ರೇಟ್ ಆದ್ರೆ ಮಾರೋದು ರೀ. ರೇಟ್ ಆಗೋದಕ್ಕೆ ಸುಮ್ಮ ಪವರ್ ಟಿಲ್ಲರ್ ಹಾಕಿ ಮುಚ್ಚಿಬಿಡ್ತೀರಿ. ಆದರೆ ನೀರಿಂದ ಸ್ವಲ್ಪ ಜಾಸ್ತಿ ಬೇಕಾಕೈತಿ ರೀ. ಅದಕ್ಕೆ ಇದಕ್ಕೂ ನೀರು ಹಾಸ್ಬೇಕು, ಅದಕ್ಕೂ ನೀರು ಹಾಸ್ಬೇಕಾಗೈತಿ. ಅದಕ್ಕೆ ನೋಡಿರಿ, ನೀರು ಜಾಸ್ತಿ ಇದ್ರೆ ಈ ಟೈಪ್ ಮಾಡ್ಕೊಬೋದು ರೀ. ಬಟ್ ನಮಗೆ ನೀರು ಸ್ವಲ್ಪ ಕಮ್ಮಿ ಇದಾವೆ, ನಾವು ಇನ್ನೇನು ಮಾಡಂಗಿಲ್ಲ ಇದ್ರಾಗ. ಹೊಳ್ಳಿ ಇನ್ನೇನು ಸ್ವಲ್ಪ ಒಳಗೆ ಕುಂಟಿ ಹೊಡೆದ ಹಂಗೆ ಬಿಟ್ಬಿಡ್ತೀವಿ ರೀ. ಸುಮ್ಮ ಅದಕ್ಕಷ್ಟೇ ನೀರು ಹಾಸ್ಕೊತ ಹೋಗ್ತೀವಿ ರೀ. ನೋಡಿರಿ, ನಿಮ್ಗೆ ಏನರ ನೀರತ್ತು ಜಾಸ್ತಿ ಇತ್ತಪ್ಪ ಅಂತಂದ್ರೆ ಇನ್ನೂ ಒಂದು ಸಣ್ಣ ಬೆಳೆ ಯಾವ್ದಾರು ತಗೋರೋ ಮನಸ್ಸಿತ್ತಂದ್ರೆ ಆರಾಮ್ಸೆ ನೀವು ಮೆತ್ತೆ ತಗೋಬೋದು ರೀ, ಕೊತ್ತಂಬರಿ ತಗೋಬೋದು. ಇಷ್ಟ್ರಾಗ ಆರಾಮ್ಸೆ 4 ಫೂಟ್ನಾಗ. ಯಾಕಂದ್ರೆ ಇನ್ನು ಬ್ಯಾಸಿಗೆ ಚಾಲೋ ರೀ. ಕಬ್ಬು 2 ಸೈಡ್ ನೆರಳಾಗ್ತೈತಿ. ಆ ನೆರಳಾಗ ಕೊತ್ತಂಬರಿ ಮೆತ್ತೆ ಆರಾಮ್ಸೆ ಬರ್ತೈತಿ ರೀ. ನಾವು ಕೊತ್ತಂಬರಿ ಮೆತ್ತೆ ಕುಲ್ಲ ನೆಲಕ್ಕೆ ಉಗಿದೀವಪ್ಪ ಅಂತಂದ್ರೆ ಇಂಥ ಬಿಸಿಲಿಗೆ ನಾಟೋ ಚಾನ್ಸಸ್ ಭಾಳ ಕಡಿಮೆ ಅದಾವೆ ರೀ. ಯಾಕಂದ್ರೆ ಹುರಿದು ಹೋಗ್ತೈತಿ ರೀ, ಬಿಸಿಲಿಗೆಲ್ಲ ಹುರಿದು ಬೀಳ್ತೈತಿ ಅದು. ಅದಕ್ಕಾಗಿ ಇದು ಸ್ವಲ್ಪ ಆ ಕಡೆ ಈ ಕಡೆ 2 ಸೈಡಿಂದ ಸ್ವಲ್ಪ ನೆರಳಾತಂದ್ರೆ ಆರಾಮ್ಸೆ ಬರ್ತೈತಿ ರೀ. ಅದಕ್ಕೆ ನೋಡಿರಿ, ಪ್ರಯತ್ನ ಮಾಡೋರಿದ್ರೆ ನೋಡಿರಿ ಮಾಡ್ಕೊರಿ. ನಮಸ್ಕಾರ.